ಇದು ಕೂಡ ನೋಡಿ ಈಗ ರನ್ನರ್ ನಾನು ಆಗ ತೆಗೆದೆ ಅದರದ್ದು ಈಗ ತುದಿ ಇದು ಕೂಡ ನಾವು ಕಸಿ ಕಟ್ಟಲಿಕ್ಕೆ ಉಪಯೋಗ ಮಾಡ್ಬೋದು. ಹೇಗೆ ಅಂತೇಳಿ ಈ ಎಲೆಯನ್ನು ತೆಗಿಬೇಕು. ಎಲೆಯನ್ನು ತೆಗೆದು ಸಣ್ಣ ಎಲೆಯನ್ನು ಬಿಡ್ಬೋದು, ಇದನ್ನು ಬಿಡ್ಬೋದು. ಮತ್ತೆ ನನಗೆ ಕೃಷಿಯಲ್ಲಿ ಎಷ್ಟು ಆಸಕ್ತಿ ಬಂದಂದ್ರೆ ನಾನು ಈ ಟಿವಿಯಲ್ಲಿ ಅನ್ನದಾತ ಪ್ರೋಗ್ರಾಮ್ ಮುಂದೆ ದಿವಸ ಬಿಡದೆ ನೋಡ್ತಿದ್ದೆ. ಅದನ್ನು ನೋಡಿ ನನಗೆ 2 ಸಲ ಬಹುಮಾನ ಬಂದಿತ್ತು. ಬಹುಮಾನ ಎಂತ ಕೊಟ್ಟಿದ್ದಾರೆ ಅಂದ್ರೆ 3 ಚೀಲ ಸುಫಲ, 2 ಚೀಲ ಯೂರಿಯಾ, ಆಮೇಲೆ 5 ಲೀಟರ್ ಮೈಕ್ರೋಲ ಇದೆಲ್ಲ ಕೊಟ್ಟದ್ದು. ಎಲ್ರಿಗೂ ಗೊತ್ತಿರ್ಬೋದು, ಆದ್ರೂ ನಾನು ಹೇಳೋದಂತ ನೋಡಿ, ಇದು ನಾರ್ಮಲ್ ಇಲ್ಲಿ ಬಂತೀಗ ಗಮನಿಸಿ ನೋಡಿ, ಇದು ನಾರ್ಮಲ್ ಈಗ ಬರ್ತದೆ. ಇಲ್ಲಿ ಬಂದಾಗ ಸ್ವಲ್ಪ ಅದರ ನೋಡಿ ಅದು ಡಬಲ್ ಆಗ್ಲಿಕ್ಕೆ ಬಂತು. ಇಲ್ಲಿ ನೋಡಿ ಬಂದು ಇಲ್ಲಿಂದ 2 ಕವಲ್ ಹೊಡೆದು ಬಂತು. ಅದು ಏನೋ ಒಂದು ಅದರಿಂದ ಕಾಳು ಮೆಣಸಿನ ಒಂದು ಇದನ್ನು ಗೆಲ್ಲನ್ನು ತೆಗೆದು ಕಟ್ಟಿದೆ. ಗೊತ್ತಿರ್ಲಿಲ್ಲ ನನಗೆ ಅದನ್ನು ಕಟ್ಟುವ, ಅದನ್ನು ಯಾವ ಅದು ಏನಾಗ್ತದೆ ಎಂತ ಅದರದ್ದು ಸಂಗತಿ ಅಂತ ನನಗೆ ಗೊತ್ತಿಲ್ಲ. ಕಟ್ಟಿ ಅದನ್ನು ಮತ್ತೆ ಅದರಲ್ಲಿ ಅದು ಅಡ್ಡಗೆಲ್ಲು ಬರ್ತಾ ಉಂಟು. ಮತ್ತೆ ನೋಡಿದ್ರೆ ಅದು ಬುಷ್ ಪೇಪರ್ ಆಗಿದೆ. ನೋಡಿ ಸ್ನೇಹಿತರೆ, ಒಂದು ಹಿಪ್ಪಲ್ಲಿ ಇಲ್ಲಿ 2 ಯಾವ್ದಾದ್ರು ದಪ್ಪ ನೀವು ಯಾವಾಗ ನೆಟ್ಟದ್ದು ತೊರತೋರಾಗಿದೆ ಅಂತೇಳಿ ಇದನ್ನು ಕಡ್ದು ಬಿಸಾಡ್ಲಿಕ್ಕೆ ಹೋಗಬೇಡಿ. ನೀವು ಈ ರೀತಿಯ ಒಂದು ಪ್ರಯೋಗವನ್ನು ಕೂಡ ಮಾಡಬಹುದು. ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವಂತೂ ಇರುವಂಥದ್ದು ಉಪ್ಪಿನಂಗಡಿ ಪಕ್ಕದ ತಾಲ್ತಾಜೆಯಲ್ಲಿ. ಇಲ್ಲಿ ಕಾಣ್ತಿರುವಂಥ ಕಾಳು ಮೆಣಸಿನ ತೋಟ, ಕಾಳು ಮೆಣಸದ ಬಗ್ಗೆ ತುಂಬ ಕಂಟೆಂಟ್ಗಳು ಈ ಸಂದರ್ಭದಲ್ಲಿ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ಇಡೀ ವರ್ಷದಲ್ಲಿ ಹೆಚ್ಚು ಕಾಳು ಮೆಣಸು ನೆಡುವಂಥ ತಿಂಗಳೇ ಜುಲೈ ತಿಂಗಳಲ್ಲಿ. ಮಳೆ ಎಲ್ಲ ಒಂದು ಬಾರಿ ಜೋರಾಗಿ ಬಂದಿದೆ, ಬಿಟ್ಟಿದೆ, ಬರ್ತದೆ, ಹೋಗ್ತದೆ. ಈ ಸಂದರ್ಭದಲ್ಲಿ ಕಾಳು ಮೆಣಸಿನ ಸಂಗತಿಯನ್ನು ತೋರಿಸುವಂಥದ್ದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಯೂನಿಫಾರ್ಮಿಟಿಯಾಗಿ ಬೆಳೆದಿರುವಂಥ ಕಾಳು ಮೆಣಸಿನ ತೋಟದ ಪಕ್ಕದಲ್ಲಿದ್ದೇನೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳನ್ನೆಲ್ಲ ಮಾಡ್ತೇವೆ, ರುಟುಬಾಲ್ ಉಪಯೋಗಿಸಿ ಮಾಡ್ತೇವೆ. ಬೇರೆ ಬೇರೆ ರೀತಿಯ ಕೃಷಿ ವಿಧಾನಗಳು, ಸರ್ಪಂಟೈನ್ ಮೆಥಡ್ಸ್ ಇದೆಲ್ಲವೂ ಕೂಡ ನೀವು ನೋಡಿರ್ಬೋದು. ಆದರೆ ನಾನು ಇವತ್ತು ನಿಮಗೆ ತೋರಿಸುವಂಥದ್ದು ಕಾಳು ಮೆಣಸು ಟಾಪ್ ಶೂಟ್ ಮತ್ತು ರನ್ನರನ್ನು ಕಸಿ ಕಟ್ಟುವಂಥ ಒಂದು ಸಿಸ್ಟಮನ್ನು ನಿಮಗೆ ತೋರಿಸ್ತೇನೆ. ನಿಮಗೆ ಗೊತ್ತಿರ್ಬೋದು, ಚಂದ್ರಣ್ಣ ಅಂಥೇಳಿ ಅವರ ಮನೆಯವರು ಗೀತಾ ಲಕ್ಷ್ಮಿ ಅವರು ಅಂಥೇಳಿ ಅವರು ಕೃಷಿಕರು. ಅದರ ಜೊತೆಗೆ ಮಹಿಳೆಯರು ಕೂಡ ಕಾಳು ಮೆಣಸು ಕೃಷಿ ಕಟ್ಬೋದು ಅನ್ನುವಂಥದ್ದನ್ನು ತೋರಿಸುವ ಕಾರಣಕ್ಕೋಸ್ಕರ ನಿಮ್ಮ ಎದುರುಗಡೆ ಅದರ ಟೆಕ್ನಿಕ್ಗಳನ್ನು, ಅವರ ಅನುಭವಗಳನ್ನು ಬಿಚ್ಚಿಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತೇನೆ. ಈ ವಿಡಿಯೋನ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಜನರು ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋಗಳನ್ನು ನೋಡ್ತಾರೆ, ವೀಡಿಯೋಗಳು ಬೇರೆ ಆಗಲಾಗುತ್ತೆ, ತುಂಬ ಲಕ್ಷಾಂತರ ಜನರು ನೋಡ್ತಾರೆ. ನೀವೆಲ್ಲರೂ ಸಬ್ಸ್ಕ್ರೈಬ್ ಆದಾಗ ಅದಕ್ಕೆ ನಮ್ಮದೇ ಆದಂಥ ಒಂದು ಸಪೋರ್ಟ್ ನಮಗೆ ಸಿಗುತ್ತೆ. ಇನ್ನೊಂದಷ್ಟು ಕೆಲಸ ಮಾಡಲಿಕ್ಕೆ ನಮಗೆ ಹುಮ್ಮಸ್ಸು ಬರುತ್ತೆ. ಆ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ, ಗೀತಾ ಲಕ್ಷ್ಮಿಯವರ ಕಸಿ ಕಟ್ಟುವಂಥ ಟೆಕ್ನಿಕ್ಗಳನ್ನು ನೋಡೋಣ. ಸ್ನೇಹಿತರೆ, ಒಂದು ಸುಂದರವಾಗಿರುವಂಥ ತೋಟದ ಮಧ್ಯದಲ್ಲಿದ್ದೀವಿ. ಅಮ್ಮ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಕಾಳು ಮೆಣಸಿಗೆ ಇದು ಹಿಪ್ಪಲಿಗೆ ಕಾಳು ಮೆಣಸು ಕಸಿ ಕಟ್ಟುವಂಥದ್ದು ಎಷ್ಟು ವರ್ಷದಿಂದ ಇದು ಪ್ರಾಕ್ಟೀಸ್ ನಿಮಗೆ ಅಭ್ಯಾಸ? ನಾನು ಸುಮಾರು 2-2.5 ವರ್ಷದಿಂದ ಈಗ ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟುವ ಇದನ್ನು ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದು ಯಾಕೆಂತೇಳಿ ನಮ್ಮಲ್ಲಿ ನಾವು ಪ್ರಾರಂಭ ಮಾಡಿ ಕಾಳು ಮೆಣಸಿನ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಾರಂಭ ಮಾಡಿ ಒಂದು 3 ವರ್ಷ ಆಗ್ತಾ ಬಂತಷ್ಟೇ. ಶುರುವಿಗೆ ಅದರಲ್ಲಿ ಬಂದ ಹಿಪ್ಪಲಿ ಗಿಡ ನೆಟ್ಟು ಅದರಲ್ಲಿ ಮತ್ತೆ ಬರ್ತದೆ ಹಿಪ್ಪಲಿ, ಅದರದ್ದು ಚಿಗುರು ಬರ್ತದೆ. ಅದರಲ್ಲಿ ಕಸಿ ಕಟ್ಟಲಿಕ್ಕೆ ಬೇರೆ ಹೊರಗಿಂದ ನರ್ಸರಿಯವರನ್ನ ಕರೆಸಿ ನಾವು ಮಾಡಿಸಿದೆವು. ಆಗ ನನಗೆ ಖಂಡಿತ ನಾವು ಕೂಡ ಯಾಕೆ ಮಾಡಬಾರ್ದು, ಮನೆಯಲ್ಲಿ ನನಗೆ ಮಾಡ್ಬೋದಲ್ಲ ಇದನ್ನು ಅಂತೇಳಿ. ಅಂದ್ರೆ ಮೊದಲು ಒಂದು ಸ್ವಲ್ಪ ಹೂವಿನ ಗಿಡಗಳಿಗೆಲ್ಲ ಹಾಗೆ ಹೀಗೆ ಅಂತ ಕಸಿ ಕಟ್ತಾ ಇದ್ದೆ. ಈಗ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಹಾಗೆ ಒಂದು ಪ್ರಯತ್ನ ಮಾಡಿದೆ. ಅದು ಶುರು ಮಾಡಿದ್ದೆ, ಅದು ಸಕ್ಸಸ್ ಆಯ್ತು. ಹಾಗೆ ಅದು ನನಗೆ ಅವಾಗ ಹೇಗೆ ಅಂದ್ರೆ ಯಾವುದನ್ನು ಕಟ್ಟಬೇಕು ಇದು ಯಾವುದು ಗೊತ್ತಿರ್ಲಿಲ್ಲ ನನಗೆ. ಅದು ಏನೋ ಒಂದು ಅದರಿಂದ ಕಾಳು ಮೆಣಸಿನ ಒಂದು ಇದನ್ನು ಗೆಲ್ಲನ್ನು ತೆಗೆದು ಕಟ್ಟಿದೆ. ಗೊತ್ತಿರ್ಲಿಲ್ಲ ನನಗೆ ಅದನ್ನು ಕಟ್ಟುವ, ಅದನ್ನು ಯಾವ ಅದು ಏನಾಗ್ತದೆ ಎಂತ ಅದರದ್ದು ಸಂಗತಿ ಅಂತ ನನಗೆ ಗೊತ್ತಿಲ್ಲ. ಕಟ್ಟಿ ಅದನ್ನು ಮತ್ತೆ ಅದರಲ್ಲಿ ಅದು ಅಡ್ಡಗೆಲ್ಲು ಬರ್ತಾ ಉಂಟು. ಮತ್ತೆ ನೋಡಿದ್ರೆ ಅದು ಬುಷ್ ಪೇಪರ್ ಆಗಿದೆ. ಹೀಗೆ ಅದು ನಾನು ಅಂದ್ರೆ ಹಾಗೆ ನಾವು ಪಾಠ ಕಲಿತಾ ಮುಂದೆ ಹೋಗ್ದಾಗೆ ಅದ್ರಲ್ಲಿ ನಾವು ಹೆಚ್ಚೆಚ್ಚು ಇನ್ನಷ್ಟು ಕಲಿಬೇಕು ಮಾಡ್ಬೇಕು ಅಂತ ಹೇಳಿ ಅನಿಸ್ತಾ ಹೋಗ್ತದೆ. ಹಾಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಡಿಮಾಂಡ್ ನ ಬುಷ್ ಪೇಪರ್ ನ ಕಲ್ತ್ರಿ ನೀವು. ಹೌದು, ಯಾಕಂದ್ರೆ ಹೊರಗಡೆ ಹೆಚ್ಚು ಡಿಮಾಂಡ್ ಅದಕ್ಕೆ, ಆ ಗಿಡಗಳೆಲ್ಲ ಸಿಗುದಿಲ್ಲ. ಅದೇ ನನಗೆ ಅದು ಗೊತ್ತಿಲ್ಲದೆ ನಾನು ಹಾಗೆ ಒಂದು ಮಾಡಿ ಹೋಯ್ತು. ಆಮೇಲೆ ಇದನ್ನ ಯಾಕೆ ಮುಂದುವರಿಸಬಾರ್ದು ಅಂತೇಳಿ ನನಗೆ ಅನಿಸಿದೆ. ಅಂದ್ರೆ ಶುರುವಿದ್ದೆ ನಾನು ಸಕ್ಸಸ್ ಆದ ಕಾರಣ
ಹಾಗೆ ಮತ್ತೆ ಕೆಲವೊಮ್ಮೆ ನಿಮ್ಮಂತ ಯೂಟ್ಯೂಬರ್ಸ್ ಎಲ್ಲ ಇದು ಕಸಿ ಕಟ್ಟುವ ವಿಧಾನಗಳನ್ನೆಲ್ಲ ಹಾಕ್ತಾ ಇರ್ತಾರಲ್ಲ, ಅದನ್ನೆಲ್ಲ ನೋಡ್ತಾ ಯಾವ ರೀತಿ ಎಲ್ಲ ಬೇರೆ ಬೇರೆ ವಿಧಾನದಲ್ಲಿ ಕಟ್ಬಹುದು ಅಂತ ಹೇಳಿ ಕೂಡ ಕಲ್ತುಕೊಂಡು ಈಗ ನಾನು ನಮ್ಮ ತೋಟದ್ದು ನಾನೇನ್ ಮಾಡ್ತಾ ಇದ್ದೇನೆ. ಹಾಗೆ ಇದೀಗ ನನ್ನ ಕೈಯಲ್ಲಿ ಇದು ಟಾಪ್ ಶೂಟ್ ನೋಡಿ. ಟಾಪ್ ಶೂಟ್ ಅಂದ್ರೆ ಎಲ್ಲಿಂದ ತೆಗಿತೀರಿ? ನೋಡಿ ಇಲ್ಲಿ ಈ ಮರದಲ್ಲಿ ಉಂಟು. ಇದೀಗ ನಮಗೆ ಎಂತ ಆಗ್ತದೆ, ಅಲ್ಲಿ ಅಡಿಕೆ ಗೊನೆ ಬಂದಿದೆ, ಅದ್ರ ಹತ್ರ ಹೋಗ್ತಾ ಉಂಟು. ಅದನ್ನ ನಾವು ತೆಗಿಬೇಕು, ಇಲ್ಲದ್ರೆ ಅಡಿಕೆ ಗೊನೆಗೆ ಅಲ್ಲಿ ತೊಂದರೆ ಆಗ್ತದೆ. ಹಾಗೆ ಅದನ್ನು ತೆಗೆದು ನಾವು ಈಗ ಟಾಪ್ ಶೂಟ್ ಆಗಿ ಅದನ್ನು ನಾವು ನೆಡ್ಲಿಕ್ಕೆ ಉಪಯೋಗ ಮಾಡಬಹುದು, ಹಾಗೆ ಕಸಿ ಕಟ್ಲಿಗೆ ಕೂಡ ಇದನ್ನು ಉಪಯೋಗ ಮಾಡಬಹುದು. ಅಂದ್ರೆ ಪ್ರತಿ ಒಂದು ಗಿಡದಿಂದನೂ ಕೂಡ ಸಿಗ್ತದೆ? ಸಿಗ್ತದೆ, ಖಂಡಿತ ಆ ಸಿಗ್ತದೆ. ರೀತಿ ಹೌದು, ನೀವು ಕೆಲಸದವರನ್ನ ಹತ್ತಿಸಿ ತೆಗಿಸ್ತೀರಿ? ಹೌದು, ಅದು ಕೆಲಸ ಈಗ ತೆಗಿಸಿಟ್ಟದೆ. ಏನ್ ಲಾಭ ಟಾಪ್ ಶೂಟ್ ಇಂದ? ಟಾಪ್ ಶೂಟ್ ಇಂದ ಲಾಭ ಅಂತ ಹೇಳಿದ್ರೆ ನಮಗೆ ಇದನ್ನು ಕಟ್ಟಿದ್ರೆ ಅಡ್ಡಗೆಲ್ಲು ತಕ್ಷಣ ಬರ್ತದೆ. ಅಂದ್ರೆ ನಮಗೆ ಇನ್ನು ಕೆಲವೇ ಅಂದ್ರೆ ಬರುವ ವರ್ಷ ಇದರಲ್ಲಿ ಈಲ್ಡಿಂಗ್ ಪ್ರಾರಂಭ ಆಗ್ತದೆ. ಒಂದೇ ವರ್ಷದಲ್ಲಿ ಪ್ರಾರಂಭ ಆಗ್ತದೆ. ಈಗ ನಾನು ಈಗಾಗಲೇ ಕಟ್ಟಿದ್ರಲ್ಲಿ ಈಗಾಗಲೇ ಗೆರೆ ಬಂದಿದೆ. ಇದೀಗ ಮೊದಲಿಗೆ ಇದನ್ನು ನಾವು ಎಲೆಯನ್ನು ತಗೊಳ್ಬೇಕು. ಎಲೆ ಒಂದು ಇಡಬಾರ್ದಲ್ಲ? ಒಂದು ಇಡಬಾರ್ದು. ಯಾವ ಕಾರಣಕ್ಕೆ ಅನ್ನುವಂಥದ್ದು? ಅಂದ್ರೆ ನಾವು ಇದನ್ನು ಕ್ಯಾಪ್ ಹಾಕ್ತೇವಲ್ಲ, ಹಾಗಾಗಿ ಎಲೆ ಬಿಟ್ಟು ಮತ್ತೆ ಅದು ಕೊಳ್ತು ಹೋಗ್ತದೆ ಅಂತ ಹೇಳುವ ಇದಕ್ಕೆ ಇದೊಂದು ವಿಧಾನದಲ್ಲಿ ಹೀಗೆ ನಾವು ಮಾಡಬಹುದು. ಅಂದ್ರೆ 2 ಗಂಟಲ್ಲಿ? ಹೌದು, 2 ಗಂಟೆ ಸಾಕಾಗ್ತದೆ ಸಾಧಾರಣವಾಗಿ. ಅಥವಾ ಒಳ್ಳೇದಿದ್ರೆ 1 ಗಂಟಲ್ಲಿ ಕೂಡ ಚೆನ್ನಾಗಿ ಬರ್ತದೆ. ನಾನು ಬಂದದ್ದು ತುಂಬಾ ಚೆನ್ನಾಗಿ ಇದು ಮರಕ್ಕೆ ಅಂಟಿಕೊಂಡು ಹೋದದ್ದನ್ನು ನಾನು ತೋರಿಸ್ತೇನೆ ನಿಮಗೆ. ಇದು ನೋಡಿ, ಇದನ್ನು ಕಟ್ಲಿಕ್ಕೆ ಬರ್ತದೆ. ಎರಡು ಆಗ್ತದೆ. ಹೌದು, ಕರೆಕ್ಟ್. ಈಗ ಇಲ್ಲಿ ಗಿಡ ರೆಡಿ ಆಗಿದೆ ಅಲ್ಲ? ಹೌದು. ಇದನ್ನು ಎಷ್ಟು ತೋರ ಇದ್ರೂ ತೊಂದರೆ ಇಲ್ವಾ ಈ ಗಿಡ? ತೊಂದರೆ ಇಲ್ಲ, ನನಗೆ ಅದು ತೊಂದರೆ ಇಲ್ಲ ಅನಿಸ್ತದೆ. ಹೇಳ್ತಾರೆ ಬರೀ ಎಳತ್ತು ಇದ್ದದ್ದಾಗಬೇಕು ಅಂತ, ಆದ್ರೆ ಹಸಿರಿದ್ದದ್ದು ತೊಂದರೆ ಇಲ್ಲ, ಮಾಡ್ಬೋದು. ನಾನು ಇಷ್ಟು ಹೈಟ್ ಸಾಧಾರಣ ಇದು ಎತ್ತರಕ್ಕೆ ಹೋದ್ರೆ ಹೈಟ್ ಅಲ್ಲಿ ಇದ್ದದನ್ನೇ ಮಾಡ್ತೇನೆ. ಯಾಕಂದ್ರೆ ಒಂದು ನನಗೆ ಸ್ವಲ್ಪ ತೊಂದರೆ ಅಂತ ಹೇಳಿ ಬೆನ್ನು ನೋವಿನ ಸಮಸ್ಯೆ ಉಂಟು, ಕೂತು ಎದ್ದು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಅದೊಂದು ನನಗೆ ಹೆಲ್ಪ್ ಆಗ್ತದೆ. ಇನ್ನೊಂದು ನಾವು ಮೇಲೆ ಮಾಡಿದಷ್ಟು ಈ ಬುಡದಿಂದ ಪೋಷಕಾಂಶ ಇದು ಹೀರಿಕೊಳ್ಳುವಂತದ್ದು. ಹಿಪ್ಪಲಿ ಗಿಡ ನಮಗೆ ಬಹಳ ಫಾಸ್ಟ್ ಆಗಿ ಹೀರಿಕೊಳ್ತದೆ. ಹಾಗಾಗಿ ನಿಮಗೆ ಈ ಕಾಳು ಮೆಣಸಿಗೆ ಬೇಗ ಸಿಗ್ತದೆ ಅಂತ ಹೇಳಿ ಪೋಷಕಾಂಶಗಳು, ಹಾಗೆ ಕೂಡಲೇ ಅದು ಮೇಲೆ ಹೋಗ್ತದೆ ಅಂತ ಹೇಳಿ. ಮತ್ತು ನೆಲದಿಂದ ಬರೋ ರೋಗವನ್ನು ಅವಾಯ್ಡ್ ಮಾಡ್ತದೆ. ಹಿಪ್ಪಲಿ ಗಿಡ ಈಗ ಯಾವುದೇ ರೀತಿಯ ರೋಗಗಳು ಹಿಪ್ಪಲಿ ಗಿಡಕ್ಕೆ ಕಡಿಮೆ ಬರುವಂತದ್ದು. ಕಾಳು ಮೆಣಸಿಗಾದ್ರೆ ಬರುವಂತದ್ದು ಹೆಚ್ಚಲ್ಲ, ಹಾಗಾಗಿ ನಾನು ಆದಷ್ಟು ಮೇಲಿನಿಂದಲೇ ಮಾಡ್ತೇನೆ. ಈಗ ಕಟ್ ಮಾಡ್ತೀರಾ? ಇದನ್ನು ಕಟ್ ಮಾಡ್ತೀನಿ. ಅದನ್ನು ಮತ್ತೆ ಬೇರೆ ಕಡೆಗೆ ನೆಡಬಹುದು? ನೆಡಬಹುದು, ಹೌದು. ಅಲ್ಲ, ತೊಟ್ಟೆಗೆ ಬೇಕಾದ್ರೆ ಹಾಕ್ಬಹುದು? ತೊಟ್ಟೆಗೂ ಹಾಕ್ಬಹುದು, ನೆಡಬಹುದು. ಈಗ ಇದರಲ್ಲಿ ಹೇಗೆ ನೀವು ಕೊಯ್ಯುವುದು? ಹೇಗೆ ಕೊಯ್ಯುದು ಅಂದ್ರೆ ಮಧ್ಯದಿಂದ ಇದನ್ನು ಸೀಳ್ತೇನೆ. ಇದನ್ನೆಲ್ಲ ತೆಕ್ಕೊಳ್ಬೇಕು, ಎಲ್ಲೆಲ್ಲ ತೆಗಿತೀವಿ? ಎಲ್ಲೆಲ್ಲ ತೆಗಿಬೇಕು. ಇದನ್ನು ಈ ಚಿಗುರು ಬಂದದ್ದನ್ನೆಲ್ಲ ತೆಗಿಬೇಕು. ಆಗ ಪೌಷ್ಟಿಕಾಂಶ ಇದ್ರ ಮೇಲೆ ವರ್ಕ್ ಆಗಲಿಕ್ಕೆ ಶುರು ಆಗುತ್ತೆ. ಹೌದು, ಈಗ ನೋಡಿ ಹೀಗೆ ಮಧ್ಯದಿಂದ ಸೀಳಿಕೊಂಡು ನಾವು ಒಂದು ಅಂದಾಜಿಗೆ ಈಗ ಈ ನಮ್ಮ ಸಾಯನ್ ಎಷ್ಟು ಅದರದ್ದು ಇದೆ ಅಂತ ನೋಡಿಕೊಂಡು ಒಂದಿಷ್ಟು ಸಿಗ್ದುಕೊಳ್ಳುವಂತ. ಮತ್ತೆ ಇದನ್ನು ಸ್ವಲ್ಪ ಈ ಟೈಪಲ್ಲಿ ತುದಿ. ಹೌದು, ತುದಿ ಸ್ವಲ್ಪ ಅದನ್ನು ಮೊದಲೇ ವಿ ಶೇಪಲ್ಲಿ ಮಾಡಿರ್ತೇನೆ. ಆಮೇಲೆ 2 ಸೈಡ್ ಚೋಲಿ ತೆಗೆಯುವಂತ. ಉಲ್ಟಾ ಕಸಿ ಕಟ್ತಾರಲ್ಲ, ಅದನ್ನು ಮಾಡ್ತೇನೆ. ಕೆಲವೊಮ್ಮೆ ಪ್ರಯೋಗದನ್ನು ಕೂಡ ಮಾಡ್ತೇನೆ, ಆದ್ರೆ ನನಗೆ ಇದು ತುಂಬಾ ಈಸಿ ಆಗ್ತದೆ, ಹಾಗಾಗಿ ನಾನು ಇದನ್ನೇ ಮಾಡ್ತಾ ಇರ್ತೇನೆ. ಅದು ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ಈಗ ಸೆಟ್ ಮಾಡುವಂತದ್ದು ನೋಡಿ, ಈಗ ಸರಿಯಾಗಿ ನಿಂತೈತೆ ಇಲ್ಲಿ. ಅಂದ್ರೆ ಒಂದು ಸೈಡ್ಗೆ ಕರೆಕ್ಟ್ ನಿಲ್ಬೇಕಲ್ಲ? ಹೌದು. ಇದನ್ನು ಈ ಪ್ಲಾಸ್ಟಿಕ್ ಟೈಟ್ ಆಗಿ ಸುತ್ತಬೇಕು. ಪ್ಲಾಸ್ಟಿಕ್ ಯಾವುದು ಇದು? ಇದು ನಾವು ಅಂಗಡಿಯಿಂದ ತಂದದ್ದು, ರೋಲ್ ಸಿಗ್ತದೆ. ಅದು ಬೇರೆ ಬೇರೆ ರೀತಿಯದ್ದು ಇರ್ತದೆ ಅಂತ ನನಗೆ ನಾನು ಇದನ್ನು ಮಾಡ್ತಾ ಇದ್ದೇನೆ ಚೆನ್ನಾಗಿ. ಇದು ನನಗೆ ಒಳ್ಳೆಯದಾಗ್ತದೆ ಇದರಲ್ಲಿ ಮಾಡಿ. ಅಲ್ಲ, ಇಷ್ಟು ಟೈಟ್ ಕಟ್ಟಿ ಹೌದು ಒಂದು ಲಾಕ್ ಮಾಡ್ತೀರಿ? ಹೌದು, ಲಾಕ್ ಮಾಡಿ. ಎಷ್ಟು ತಿಂಗಳಲ್ಲಿ ಚಿಗುರುತ್ತದೆ? ತಿಂಗಳು ಬೇಡ, ಇದೀಗ ಸಮಯ ಅಲ್ಲ ನಿಜವಾಗಿ ಕಸಿ ಕಟ್ಟೋದು. ಮಳೆ ಬರುವಾಗ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೂ ಕೂಡ ಬೇಸಿಗೆ ಕಾಲದಲ್ಲಿ ಒಳ್ಳೆ ಚೆನ್ನಾಗಿ ಒಂದು 15 ದಿವಸದಲ್ಲಿ ನಮಗೆ ಚಿಗುರು ಮೂಡ್ಲಿಕ್ಕೆ ಶುರು ಆಗ್ತದೆ. ಹೌದು. ಟಾಪ್ ಶೂಟ್ ಸ್ವಲ್ಪ ನಿಧಾನ, ನಾವು ಯಾವುದು ರನ್ನರಿಗೆ ಹೋಲಿಸಿದ್ರೆ. ರನ್ನರ್ ಅಂತ ಹೇಳುವಂತದ್ದು ಅದರ ಹೆಸರಲ್ಲೇ ಇದೆ ಅಲ್ಲ? ಹೌದು, ಅದು ಸ್ಪೀಡ್ ಅಂತ ಹೇಳಿ. ಹೌದು, ಅಲ್ಲ? ಅದೇ, ಅದು ಫಾಸ್ಟ್ ಬರ್ತದೆ. ಇದು ತೊಂದರೆ ಇಲ್ಲ, ಆದ್ರೂ ಇದು ಬೇಗ ಬರ್ತದೆ. ತೊಟ್ಟೆ ಅಲ್ಲ? ಹೌದು. ಕವರ್ ಮಾಡಬೇಕು. ಹೌದು. ಯಾವ ಕಾರಣಕ್ಕೆ ಕವರ್ ಮಾಡೋದು? ಅದಲ್ಲಿ ಮಾಯಿಶ್ಚರ್ ಉಳ್ಕೊಳ್ಬೇಕಲ್ಲ, ಸ್ವಲ್ಪ ಅದು ಬಿಸಿ ಇರಬೇಕು, ಮತ್ತೆ ನೀರು ಹೋಗಬಾರ್ದು, ಯಾವುದೇ ಇದಾಗದ ರೀತಿಯಲ್ಲಿ. ಕರೆಕ್ಟ್. ತುಂಬಾ ಸಿಂಪಲ್ ಇದೆಲ್ಲ. ಹೌದು, ಯಾರು ಬೇಕಾದ್ರೂ ಕಸಿ ಕಟ್ಟಬಹುದು. ಯಾರು ಮಾಡಬಹುದು. ಈ ವರ್ಷದಲ್ಲಿ ಎಷ್ಟು ಗಿಡಗಳಿಗೆ ಕಸಿ ಕಟ್ತೀರಿ? ಸುಮಾರು ಒಂದು 1000 ನಮ್ಮಲ್ಲಿ ಇರೋದಕ್ಕೆ ಸಾಧಾರಣ ಕಟ್ತಾ ಇರ್ತೇನೆ. ಹಾಗೆ ಅಂದ್ರೆ ತೋಟಕ್ಕೆ ಬರುವಾಗ ನನ್ನದೊಂದು ಕಿಟ್ ಇರ್ತದೆ ಕೈಯಲ್ಲಿ, ಅದನ್ನು ಹಿಡ್ಕೊಂಡು
ಇದು ನೋಡಿ ಹೀಗೆ ಓ ಇದರಲ್ಲಿ ಎಲ್ಲ ನನಗೆ ಬೇಕಾದಂತ ಇಟ್ಟುಕೊಂಡಿರ್ತೇನೆ. ಎಲ್ಲ. ಕವರುಗಳು, ಇದು ಪ್ಲಾಸ್ಟಿಕ್ ಇದನ್ನ ಹೋ, ಹೋ, ಹೋ. ಯಾವ್ದೋ ಕಟ್ಬೋದು ಅಂತ ಖಂಡಿತ ಹಾಗೆ ಕಟ್ಟಿ ಬಿಡುವಂತದ್ದು. ಹೀಗೆ ಅಲ್ಲ. ಅಂತ ಅದಕ್ಕಿಂತಲೇ ಬರುದಲ್ಲ, ತೋಟಕ್ಕೆ ಈಗ ಈ ರೀತಿ ರನ್ನರ್ ಎಲ್ಲ ಹೊದ್ದನ ಮೇಲೆ ಕಟ್ಟುವಂತದ್ದನ್ನು ಚಿಗುಟುವಂತದ್ದು. ಹಾ, ಹಾ. ಇನ್ನೊಂದು ಸುತ್ತಲಿ ಅಥವಾ ಹಗ್ಗ ಏನಾದ್ರು ಇಟ್ಟುಕೊಂಡಿರ್ತೇನೆ, ಕರೆಕ್ಟ್ ಕರೆಕ್ಟ್. ಅದನ್ನು ಮಾಡುವಂತ. ಅಂದ್ರೆ ಈಗ ಬಂದಾಗ ಈಗ ಯಾವ್ದೊಂದು ಒಳ್ಳೆ ಟಾಪ್ ಶೂಟ್ ಸಿಕ್ಕಿತ್ತು, ರನ್ನರ್ ಸಿಕ್ಕಿತ್ತು ಅಂತ ಹೇಳಿದ್ರೆ, ಅಥವಾ ಯಾವ್ದೊಂದು ಇಪ್ಪಲಿ ಗಿಡ ಈಗ ಒಂದು ಅದು ರೆಡಿ ಆಗಿದೆ ಅಂತ ಹೇಳಿ ಹಾಕ್ತಾ ಇರ್ತೇನೆ. ಅಂದ್ರೆ ಒಂದು ತೋಟಕ್ಕೆ ಹೋಗುವಾಗ ಉಪಯೋಗಿಸುವಂತ ವ್ಯಾನಿಟಿ ಬ್ಯಾಗ್ ಇದು. ಹೌದು, ಬ್ಯಾಗ್ ನನಗೆ ಬಕೆಟ್ ಈಸಿ ಆಗ್ತದೆ. ಅಂದ್ರೆ ಬಕೆಟ್. ಕೆಲವೊಂದು ಈಗ ಅಂತ ಆಗ್ತದೆ ಅಂತ ಹೇಳಿದ್ರೆ ಕರಿಮೆಣಸು ಕೆಲವು ಹಣ್ಣಾಗಿರ್ತದೆ, ಹ್ಮ್. ಅದನ್ನು ಕೂಡ ಕೊಯ್ದು ಹಾಕೊಳ್ಳಿಕ್ಕೆ ಆಗ್ತದೆ. ಹಾ, ಹಾ, ಹಾ. ಹಾಗೆ ಎಲ್ಲವನ್ನು ಯಾರಿಗಾದ್ರು ಕಲ್ಸಿದ್ರಾ ಇದನ್ನು? ಕಲೀಲಿಕ್ಕೆ ಅಂತ ಹೇಳಿ ಕೇಳ್ತಾ ಇರ್ತಾರೆ, ಹ್ಮ್. ಹೇಗೆ ಮಾಡುದು ಇದು ಅಂತ ಹೇಳಿ. ಯಾರು ಹಾಗೆ ಇಂಟ್ರೆಸ್ಟ್ ಅಲ್ಲಿ ಬಂದವರು ಯಾರಿಲ್ಲ, ಮಗನಿಗೆ ಕಲಿಸ್ತಾ ಇದ್ದೇನೆ. ಇದು ಕೂಡ ನೋಡಿ, ಈಗ ರನ್ನರ್ ನಾನು ಆಗ ತೆಗ್ದೆ, ಅದ್ರದ್ದು ಈಗ ತುದಿ ಇದು. ಹ್ಮ್. ಇದು ಕೂಡ ನಾವು ಕಸಿ ಕಟ್ಟಲಿಕ್ಕೆ ಉಪಯೋಗ ಮಾಡ್ಬೋದು. ಹೇಗೆ ಅಂತ ಹೇಳಿ ಈ ಎಲೆಯನ್ನು ತೆಗಿಬೇಕು. ಹ್ಮ್. ಎಲೆಯನ್ನು ತೆಗೆದು ಹ್ಮ್. ಸಣ್ಣ ಎಲೆಯನ್ನು ಬಿಡ್ಬೋದು, ಇದನ್ನು ಬಿಡ್ಬೋದು. ಹ್ಮ್. ಇದನ್ನು ಹೀಗೆ ಕಸಿ ಕಟ್ಟುವಂತ ಚಿಗುರು. ಚಿಗುರನ್ನು ಕಸಿ ಕಟ್ಟುವಂತದ್ದು. ಹ್ಮ್. ಕಸಿ ಇದು ತಕ್ಷಣ ಬರ್ತದೆ, ಇದು ಹೀಗೆ ಮುಂದುವರಿತಾ ಹೋಗ್ತದೆ. ಅಲ್ಲ, ಅದಕ್ಕೆ ಇದು ನಮ್ಮ ಅಂತ ತೊಟ್ಟೆ ಯಾವ್ದು ತೊಟ್ಟೆ ನೋಡಿ, ನಾನು ಸ್ವಲ್ಪ ದೊಡ್ಡ ಕವರನ್ನು ಇಟ್ಟುಕೊಂಡಿದ್ದೇನೆ. ತೊಟ್ಟೆ ಉಂಟು ಪುನಃ. ತೊಟ್ಟೆ ಇದನ್ನು ಓ. ಇದನ್ನು ಈಗ ಹಾಕುವಂತದ್ದು, ಹಾ, 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 ಆಮೇಲೆ ಹಾ. ಕಟ್ಟಿ ಬಿಡುವಂತದ್ದು ಒಂದು ತುದಿಗೊಂದು ಹಾಗದಲ್ಲಿ. ಹಾಗೆ ಒಳ್ಳೆ ಸಕ್ಸಸ್ ಆಗಿದೆ. ಸಕ್ಸಸ್ ಆಗಿದೆ ತುಂಬಾ. ಅಂದ್ರೆ ನಾನು ಈಗ ಒಂದೂವರೆ ತಿಂಗಳ ಹಿಂದೆ ಕಟ್ಟಿದಂತದ್ದು ಹ್ಮ್. ಮರ ಕಟ್ಟಿ ಗೊಡಿಗೆ ಮೇಲೆ ಹೋಗ್ತಾ ಉಂಟು. ಅಲ್ಲ. ಹೌದು. ಹಾ, 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 ಹಾ. ಇನ್ನೊಂದು ರನ್ನರ್ ಇದೆ, ರನ್ನರ್ ಅನ್ನು ತೋರಿಸ್ತೇನೆ. ರನ್ನರ್ ಯಾವ್ದ್ರಲ್ಲಿ ತೆಗಿತೀರಿ? ನಾನು ಇಲ್ಲೇ ಇದೆ ರನ್ನರ್, ಒಂದ್ ನಿಮಿಷ. ಇದನ್ನೇ ತೆಗಿಬಹುದು. ಹ್ಮ್. ಇದು ಕಟ್ಬೇಕಿತ್ತು ಮೇಲೆ. ಹಾ. ಇದು ಹೀಗೆ ರನ್ನರ್ ಇದೆ ಅಲ್ಲ, ಹಾ. ಇದನ್ನು ನಾವು ಇಲ್ಲಿ ಒಂದು 2 ಗಂಟು ಬಿಟ್ಟು ಕಟ್ ಮಾಡಬಹುದು. ಹಾ. ಇದು ಸ್ವಲ್ಪ ಸಪುರ ಉಂಟು, ಹಾ. ಅದ್ರ ಕೂಡ ಸ್ವಲ್ಪ ಹೀಗೆ ಗಂಟಿನ ಬುಡನೆ ತೆಗೆದು ಈಗ ಇದ್ರಲ್ಲಿ ಎಷ್ಟು ಕಟ್ ಮಾಡಿ ಈ ಹಾ. ಎಲೆಯನ್ನು ಕಟ್ ಮಾಡಿದ್ರೆ ಇಲ್ಲಿ ಚಿಗುರು ಬಂದು ಬಿಡ್ತದೆ. ಹಾ, ಹಾ, ಈಗ 2 ಚಿಗುರು ಬರಬೇಕು, ಹೀಗೆ ಹಾ. ಹೀಗೆ ಮಾಡಿದ್ರೆ ಇನ್ನು ಮತ್ತೆ ಇದನ್ನು ಮೇಲೆ ಕಟ್ಟಿದ್ರೆ ಕರೆಕ್ಟ್. ಇದ್ರಲ್ಲಿ ಈಗ ಸಿಂಗಲ್ ನೋಡಿದ್ದು ಕಟ್ಬಹುದು, ಡಬಲ್ ಇದ್ರದ್ದು ಮಾಡಬಹುದು. ಅಂದ್ರೆ ಒಂದು ಕನಿಷ್ಠ ಒಂದು 3-4 ಗಿಡಗಳು ಮಾಡಬಹುದು ಮಾಡಬಹುದು. ಒಂದು ರನ್ನರ್ ಅಲ್ಲಿ. ಇದು ಇದ್ರದ್ದಷ್ಟು ಸಕ್ಸಸ್ ಆಗುದಿಲ್ಲ. ಹಾ. ಈಗ ನಿಮಗೆ ಇದನ್ನು ಇಷ್ಟು ಬಿಡಬೇಕಾಗ್ತದೆ. ತುದಿ ಒಂದ್ ನಿಮಿಷ. ಹಾ. ಈಗ ನೀವು ಈ ತುದಿ ಇತ್ತಲ್ಲ, ಹೌದು. ಇದು ಅದ್ರಾಗೆ ವರ್ಕ್ ಆಗುದಿಲ್ಲ. ಆ ಟಾಪ್ ಆಗ್ತದೆ ಶೂಟ್ ಮಾಡಿದ್ರೆ ಅಂದ್ರೆ ಹಾಗೆ. ಈ ಸಮಯದಲ್ಲಿ ಸ್ವಲ್ಪ ನಿಧಾನ, ಇದಾಗುದಿಲ್ಲ, ಹಾ. ಬೇಗ ಕೊಳ್ತೋಗ್ತದೆ. ಆದ್ರೂ ಆಗ್ತದೆ. ಇದನ್ನು ಬೇಗ ಚಿಗುರು ಬರುವಂತ ತಿಂಗಳು ಯಾವುದು? ಬೇಗ ನಮಗೆ ಮೇ ಅಲ್ಲಿ, ಹೌದಾ? ಮೇ ಜೂನ್ ಫಸ್ಟ್ ವೀಕ್ ಇದು 15ರ ಒಳಗೆ ಆಗಲ್ಲ ತುಂಬಾ ಚೆನ್ನಾಗಿ ಬರ್ತದೆ. ಹಾ, 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 ಹಾ. ಹೌದು. ಈ ಬಾರಿ ಕಸಿ ಸ್ವಲ್ಪ ಕಟ್ಟಿದ್ರ? ಮಳೆ ಬಿಸಿಲು ಒಳ್ಳೆ ಬಿಸಿಲೆಲ್ಲ ಇದ್ದಾಗ ಹಾ. ಚೆನ್ನಾಗಿ ಬರ್ತದೆ. ಈ ಬಾರಿ ಕಸಿ ಕಟ್ಟಿದ್ರ ಆ ಟೈಮಲ್ಲಿ? ಮಾಡಿದ್ದೇನೆ ಕಸಿ. ಇದೊಂದು ನೋಡಿ, ಇದು P5 ವೆರೈಟಿ ಇದ್ದು. ಹಾ. ಇದು ಒಂದು ದಪ್ಪದ ಇಪ್ಪಲಿ ಗಿಡ ಇತ್ತು. ಹಾ. ಅದಕ್ಕೆ ಒಂದೇ ಕಟ್ಟಿ ಯಾಕೆ ಅಂತ ಹೇಳಿ ನಾನು 2 ಒಂದು ಟಾಪ್ ಶೂಟ್ ಕಟ್ಟಿದೆ ನೋಡಿ, ಈಗ ಹಾ. ಈಗೆಲ್ಲ ಬಂದು ಹಾ. ಇದಾಯ್ತು. ಇನ್ನೊಂದು ರನ್ನರ್, ಅದು ಹಾ. ಕೂಡ ಚೆನ್ನಾಗಿ ಬಂದಿದೆ. 2 ಕೂಡ ಚೆನ್ನಾಗಿ ಬಂದಿದೆ. ಇದು ನೋಡಿ ಎಷ್ಟು ಇದಾಗಿ ದಪ್ಪಾಗಿ ಹೋಗಿದೆ. ಹಾ. ಚೆನ್ನಾಗಿ ಬರ್ತಾ ಉಂಟು 2 ಕೂಡ. ಓಹೋ. ಇದೊಂದು ಹೀಗೆ ಒಂದು ಹೊಸ ಒಂದರಲ್ಲಿ 2 ಮಾಡಿದ್ದು. ಹೌದು. ಎಷ್ಟು ಟೈಮ್ ಆಯ್ತು ಇದು ಕಟ್ಟಿ? ಇದು 1 ವರ್ಷ ಆಯ್ತು. ಇನ್ನು ತೊಟ್ಟೆ ತೆಗಿಲಿಕ್ಕೆ ಇನ್ನು ತೆಗಿಬೇಕು, ಇದನಿಗೆ ತೆಗಿಬೇಕು. ಇದಾಯ್ತು. ಅದೇನು ತೊಂದ್ರೆ ಇಲ್ಲ, ಯಾವಾಗ ಬೇಕಾ ತೆಗಿಬಹುದು. ಈಗ ನೋಡಿ ಸ್ವಲ್ಪ ಇದು ಸಬ್ರ ಬಿದ್ದಿದೆ, ಇಲ್ಲಿ ತೆಗಿಬೇಕು ಈಗ ಇನ್ನು. ನೋಡಿ ಸ್ನೇಹಿತರೆ, ಒಂದು ಹಿಪ್ಪಲ್ಲಿ 2 ಯಾರ್ದಾದ್ರು ದಪ್ಪ ದಪ್ಪ ನೀವು ಯಾವಾಗಲೂ ನೆಟ್ಟದ್ದು ತೊರತೋರಾಗಿದೆ ಅಂತೇಳಿ ಇದನ್ನು ಕಡ್ದು ಬಿಸಾಡ್ಲಿಕ್ಕೆ ಹೋಗಬೇಡಿ. ನೀವು ಈ ರೀತಿಯ ಒಂದು ಪ್ರಯೋಗವನ್ನು ಕೂಡ ಮಾಡಬಹುದು. ಇದೊಂದು ನೋಡಿ, ಇದೊಂದು ಇಪ್ಪಲಿ ಗಿಡ ಹ್ಮ್. ಹೀಗೆ ಮೇಲೆ ಹೋಗಿದೆ. ಹಾಗೆ ಇಲ್ಲಿ ನೋಡಿ, ಇದೊಂದು ಕಸಿ ಕಟ್ಟಿದ ಗಿಡ, ಇದು ಹೀಗೆ ಮೇಲೆ ಹೋಗಿ ಹಾ. ನೋಡಿ, ಇದು ಈಚೆಯಿಂದ ಬಂದದ್ದು. ಹಾ. ಇದೊಂದು ಗಿಡ ಇಲ್ಲಿ ಒಂದು ಸ್ವಲ್ಪ ಅದಕ್ಕೆ ಡ್ಯಾಮೇಜ್ ಆಯ್ತು, ಇನ್ನು ಸ್ವಲ್ಪ ಏನೋ ಸಿಕ್ಕಿಕೊಂಡು ಉಂಟು. ಹಾ. ಹಾಗೆ ಇದು ಇಲ್ಲಿಗೆ ಮೇಲೆ ಹತ್ತಿಸಿದ್ದಕ್ಕೆ ಹಾ. ಇದಕ್ಕೆ ಆಹಾರದ ಕೊರತೆ ಆಗ್ತದೆ ಅಂತೇಳಿ ನಾನು ಎಂತ ಮಾಡಿದೆ, ಇಪ್ಪಲಿ ಗಿಡವನ್ನು ಇಲ್ಲೊಂದು ಕನೆಕ್ಟ್ ಮಾಡಿದೆ ಅದಕ್ಕೆ. ಇದನ್ನು ಇಪ್ಪಲಿ ಗಿಡದ ಇದು ಯಾವುದು ಈ ನಮ್ಮ ಇದು ಏನು ಹೋಗಿದೆ ಕಾಳು ಮೆಣಸಿನ ಬಳ್ಳಿ, ಅದನ್ನು ಒಂದು ಮೇಲಿನಿಂದ ಕೆತ್ತಿ ಇದನ್ನು ವಿ ಶೇಪ್ ಅಲ್ಲಿ ಅಂಟಿಸಿದ್ದು. ಇದಕ್ಕೆ ಅಂಟಿಸಿ ಪ್ಲಾಸ್ಟಿಕ್ ಕಟ್ಟಿದ್ದು. ಇದೀಗ 1 ವರ್ಷದ ಹಿಂದೆ ಮಾಡಿದ್ದು ನಾನು. ಹಾಗೆ ಮಾಡಿದೀಗ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಉಂಟು, ಮೇಲೆ ಹೋಗಿದೆ, ದಪ್ಪಾಗಿ ಹೋಗಿದೆ. ಅದು ನೋಡ್ಬೋದು ನೀವು, ಆಚೆ ಹೋಗಿದೆ. ಹಾಗೆ ಇದೇನಾಯ್ತು, ನಾನು ಕಟ್ಟಿ ಒಂದು ಸ್ವಲ್ಪ ಸಮಯ ಆದ ನಂತರ ಇದು ಒಳ್ಳೆ ಒಂದು ಇಪ್ಪಲಿ ಗಿಡ ಉಂಟು, ನಾನು ಇದನ್ನು ಕಸಿ ಕಟ್ಬೋದು ಅಂತ ಇಲ್ಲ ಕಟ್ ಮಾಡಿ ಬಿಟ್ಟೆ. ಕಟ್ ಮಾಡಿದ್ರೆ ನೋಡಿ ಇಲ್ಲಿ ಕನೆಕ್ಟ್ ಆದ ಗಿಡವೇ ಆಗಿತ್ತು. ಮತ್ತೆ ಅಯ್ಯೋ ಇದು ಹೀಗಾಯ್ತಲ್ಲ ಅಂತ ಹೇಳಿ ಆಯ್ತು. ಕೂಡಲೇ ಅಂತ ಮಾಡಿದೆ, ಅಲ್ಲಿಗೆ ಒಂದಕ್ಕೊಂದು ಟಚ್ ಮಾಡಿದೆ. ಟಚ್ ಮಾಡಿ ಪ್ಲಾಸ್ಟಿಕ್ ಅಲ್ಲಿ ಟೈಟ್ ಆಗಿ ಕಟ್ಟಿಬಿಟ್ಟೆ. ಕಟ್ಟಿಬಿಟ್ಟಿದ್ದು ಹಾಗೆ ಜೀವಂತವಾಗಿ ಉಂಟು. ಎಷ್ಟು ವರ್ಷ ಆಗಿದೆ ಇದು? ಇದು ಅಷ್ಟೇ, ಇದಂದ್ರೆ ಇದು 1 ವರ್ಷ, ಅದೊಂದು 15 ದಿವಸ ಕಳೆದಿರ್ಬೋದು ಅಷ್ಟೇ. 1 ವರ್ಷ ಆಯ್ತು ಇದಕ್ಕೆ. ಹೀಗೆ ಮಾಡಿ ಇದಕ್ಕೆ ಜಾಯಿಂಟ್ ಆಗಿರ್ಬೋದಾ? ಜಾಯಿಂಟ್ ಆಗಿರ್ಬೋದು. ನೋಡಿ ಸ್ನೇಹಿತರೆ, ಇದು ಮಲೆನಾಡು ಗಿಡ್ಡ ನಾಯಿ ನೋಡಿ, ಸಣ್ಣ ವೆರೈಟಿ, ಊರಿನ ವೆರೈಟಿಯ ನಾಯಿ ನೋಡಿ. ಅದು ನೋಡಿ, ನಾಯಿಯ ನಿಯತ್ತು ಅಂತ ಹೇಳೋದಕ್ಕೆ ಇವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಒಂದು 2 ಫೀಟ್ ದೂರದಲ್ಲಿ ಅದು ಹೋಗ್ತಾ ಇರ್ತದೆ. ಆಗದಿಂದ ಗಮನಿಸ್ತಿದ್ದೇನೆ ನೋಡಿ, ಇಲ್ಲೆಲ್ಲಾದ್ರೂ ಈಗ ಮಲ್ಕೊಳ್ತಾ ಇರೋದು ಕೆಲಸ ಶುರು ಆಗುವಾಗ. ಹೇಳಿ. ಇದು ನೋಡಿ, ಇದೊಂದು ನಾನು ಇಪ್ಪಲಿ ಗಿಡಕ್ಕೆ ಇಲ್ಲಿ ಕನೆಕ್ಟ್ ಮಾಡಿದ್ದೆ. ಇದು ಹೌದು. ಇದೇನಾಯ್ತು, ಈಗ ನಾನು ಮೊನ್ನೆ ಇತ್ತೀಚೆಗೆ ನೋಡಿದೆ, ಈ ಮೊದಲಿನ ಈ ತಾಯಿ ಇದು ಉಂಟಲ್ಲ, ಇದು ಕಸಿ ಇಲ್ಲಿ ಬಂದದ್ದು, ಅದಕ್ಕೆ ಏನೋ ಡ್ಯಾಮೇಜ್ ಆಗಿದೆ ನೋಡಿ.
ಡ್ಯಾಮೇಜ್ ಆಗಿದೆ, ಆದ್ರೆ ಇದು ತೊಂದರೆ ಆಗ್ಲಿಕ್ಕೆ ಅಂದ್ರೆ ಇದ್ರದ್ದು ಇನ್ನೊಂದಿದೆ ಸರಿಯಾಗಿ ಉಂಟು. ಹಾ, ನೋಡಿ ಇಲ್ಲಿ ಸರಿಯಾಗಿ ದಪ್ಪಾಗಿ ಹೋಗ್ತಾ ಉಂಟು ಅದು ಕೂಡ. ಓಹೋ ಹೀಗೆ ಇದು ಕನೆಕ್ಟ್ ಅಂದ್ರೆ ಆಗಿ ಒಂದಕ್ಕೊಂದು ಕನೆಕ್ಷನ್. ಕನೆಕ್ಟ್ ಮಾಡಿದ್ರೆ ಚೆನ್ನಾಗಿ ಬರ್ತದೆ. ಅಂದ್ರೆ ಇದೀಗ ಇಲ್ಲಿ ಸತ್ತು ಹೋದ್ರು ಕೂಡ ಹಾ. ಇದು ಕಟ್ಟಾದ್ರೂ ಏನು ತೊಂದರೆ ಆಗ್ಲಿಕ್ಕಿಲ್ಲ ಇದಕ್ಕೆ. ಅಲ್ಲ ಸ್ನೇಹಿತರೆ, ಕಸಿ ಕಟ್ಟುವ ವಿಧಾನದ ಬಗ್ಗೆ ನೀವು ನೋಡಿದಿರಿ. ಇದಕ್ಕಿಂತ ಮೊದಲು ಕೂಡ ಈ ತೋಟದ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಮೇಲ್ಗಡೆ ಇರುವಂಥ ರಬ್ಬರ್ ತೋಟ, ರಬ್ಬರ್ಗೆ ಹಾಕಿರುವಂಥ ಕಾಳುಮೆಣಸು, ಇದ್ರ ಬಗ್ಗೆ ತೋರಿಸಿದೆ. ನಮ್ಮ ಜೊತೆ ಚಂದ್ರಶೇಖರಣ್ಣ ಇದ್ದಾರೆ. ಇವರು ಪಣಿಯೂರು 5. ಇದು ಯಾವುದೇ ಗಿಡಗಳು ನಮ್ಮ ಹತ್ರ ಸೇಲ್ಗೆ ಇಲ್ಲ, ಅಂಥದ್ದು ಯಾವುದೂ ಇಲ್ಲ. ಆದರೂ ಕೂಡ ಇವರು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇದರೊಂದು ಬೆಳವಣಿಗೆ ಬಗ್ಗೆ, ಇದರದೊಂದು ವಿಶೇಷತೆಗಳ ಬಗ್ಗೆ ಸರ್ ಹೇಳ್ತಾರೆ. ಸರ್, ಹೇಗುಂಟು ಪಣಿಯೂರು 5? ನನ್ನ ನೋಡೋ ಮಟ್ಟಿಗೆ, ಯಾಕಂದ್ರೆ ಇದು 3 ವರ್ಷದ ಬೆಳವಣಿಗೆ. ಯಾಕಂದ್ರೆ ಆಗಸ್ಟ್ಗೆ, ಈಗ ನಾವು ಜುಲೈಯಲ್ಲಿದ್ದೇವೆ, ಆಗಸ್ಟಿಗೆ ಆಗುವ ಇದಕ್ಕೆ 3 ವರ್ಷ ಆಗ್ತದೆ ಅಷ್ಟೇ. ಈ 3 ವರ್ಷದ ಬೆಳವಣಿಗೆಯಲ್ಲಿ ಬಹಳ ಚೆನ್ನಾಗಿ ಖುಷಿಯಾಗಿದೆ, ಚೆನ್ನಾಗಿ ಬೆಳವಣಿಗೆ ಕಾಣ್ತಾ ಉಂಟು. ಈಗ ಈ ವರ್ಷ ಗೆರೆ ಕೂಡ ಬರ್ತಾ ಉಂಟು. ಅದು ಈಲ್ಡ್ ಹೇಗೆ ಬರ್ತದೆ ಅಂತ ಹೇಳುವಂತದ್ದು ನೆಕ್ಸ್ಟ್ ಫಸಲು ಕೊಯ್ದಾಗ ಗೊತ್ತಾಗಬೇಕಷ್ಟೇ. ಇದೀಗ ಕೆಳಗಡೆ ಕಾಣ್ತಿರುವಂತದ್ದು ಕೂಡ ಅದೇ ಪಣಿಯೂರು 5 ಇದು. ಪಣಿಯೂರು 5 ಬಾರಿ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಚಿಗುರುಗಳು ಹೆಚ್ಚು ಬರ್ತಾವ. ಚಿಗುರು ಬಂದಾಗೆ ನೋಡಿ, ಚಿಗುರು ಬಂದಾಗೆ ಇದರ ಗೆರೆಗಳು ಕೂಡ ಬರ್ತವೆ. ಕಾಳುಮೆಣಸು ನೋಡಿದ್ವಿ, ಗೆರೆಗಳು ಬಂತು. ಯಾಕಂದ್ರೆ ಕೆಲವು ಕಾಳುಮೆಣಸು ಸೀದಾ ಮೇಲೆ ಹೋಗ್ತವೆ, ಹೌದು, ಗ್ಯಾಪ್ಗಳು ಕೊಟ್ಟಿರ್ತವೆ. ಇಲ್ಲಿ ಹೆಚ್ಚು ಗ್ಯಾಪ್ಗಳಿಲ್ಲ. ಇಲ್ಲ, ಹತ್ತಿರ ಬಂದಾಗಿ ಚಿಗುರು ಚೆನ್ನಾಗಿ ಬರ್ತಾ ಇದೆ. ಆ ಚಿಗುರು ಚೆನ್ನಾಗಿ ಬಂದ ಕಾರಣ ಈಲ್ಡ್ ಕೂಡ ಬರಬೇಕು ಅಂತ ಹೇಳುವ ಒಂದು ನಿರೀಕ್ಷೆ ಇದೆ. ಇದು ಹೇಗೆ ನೀವೇ ಗಿಡ ಮಾಡಿದ ತರಿಸಿದೆ? ನಾನು ಗುರೇನ ಕೆರೆ ಹತ್ರ ನಮ್ಮ ಸಂಬಂಧಿಕರ ಸ್ನೇಹಿತರ ಅಲ್ಲಿ ಒಂದು ಈ P5 ಇತ್ತು. ಎಲ್ಲಿ ಅದು? ಅದು ಗುರೇನ ಕೆರೆಯಿಂದ ಸ್ವಲ್ಪ ಗೇರ್ಕಟ್ಟೆ ಹತ್ರ. ಅವರು ಕಯರ್ಪಾಡಿ ಮನೆತನದವರು ಅಲ್ಲಿ ಇತ್ತ, ಅವರ ಕೈಯಿಂದ ನಾ ತಕೊಂಡು ಬಂದು ಇಲ್ಲಿ ಡೆವಲಪ್ ಮಾಡಿದ್ದೆ. ಹಾಗೆ ಚೆನ್ನಾಗಿ ಗ್ರೋತ್ ಚೆನ್ನಾಗಿದೆ ಅಂತ ಅಲ್ಲ, ನೋಡ್ಬೇಕು ಹೇಗೆ ಅಂತ ಹೇಳಿ. ಒಳ್ಳೆ ಪಿಕಪ್ ಆಗಿದೆ, ಚೆನ್ನಾಗಿದೆ. ಎಲ್ಲದರಲ್ಲಿ ಯೂನಿಫಾರ್ಮಿಟಿ ಆಗಿ ಬಂದಿದೆ. ಅದೇ, ಅದು ಒಂದೇ ಲೆಕ್ಕ ಬಂದದ್ದು ನಮಗೆ ಒಂದು ನೋಡ್ಲಿಕ್ಕೆ ಖುಷಿಯಾಗಿದೆ. ಹೌದು, ಈಲ್ಡ್ ಮಾತ್ರ ನಾನು ಹೇಳ್ಬೇಕಷ್ಟೇ ಹೇಗೆ ಇದೆ ಅಂತ. ಯಾಕಂದ್ರೆ ಅದು ಈಗ ಎಲ್ಲ ದಾಟು ಕಾಳಿನ ಗೆರೆಗಳಾಗ್ತದ, ಅಲ್ಲ ಎಲ್ಲರಲ್ಲಿಯೂ ಸರಿ ಒಂದೇ ಲೆಕ್ಕ ಬರ್ತದ ಅಂತ ಗೊತ್ತಿಲ್ಲ. ನಾನು ಬೇಗ ಇದು ಗೆರೆ ಬಂದದ್ರಿಂದಾಗಿ ಇದು ಸರಿಯಾಗಿರ್ತದೆ ನಾನು ಅನ್ಕೊಂಡಿದ್ದೇನೆ. ಅದೇ, ಯಾಕಂದ್ರೆ ಬೇಗ ಬಂದ್ರೆ ಎಲ್ಲದರಲ್ಲಿ ಇರ್ತದೆ ಸಾಧಾರಣ ಕಾಳು ಇರ್ತದೆ. ಅದು ಈ ವರ್ಷ ಸ್ವಲ್ಪ ಬೇಸಿಗೆ ಮಳೆ ಸ್ಟಾರ್ಟ್ ಆಗಲು ಸ್ವಲ್ಪ ಲೇಟ್ ಆದ ಕಾರಣ ಏನೋ ಸಮಸ್ಯೆ ಆಗ್ತದ ಗೊತ್ತಿಲ್ಲ. ಹಾಗೆ ಇನ್ನೊಂದು ಈ ಬೆಳೆ ಅಲ್ಲ, ಮತ್ತಿನ ವರ್ಷದ ಬೆಳೆ ನೋಡಿಕೊಂಡು ನಮ್ಗೆ ನಿರ್ಧಾರಕ್ಕೆ ಬರ್ಬೇಕಷ್ಟೇ. ಅಲ್ಲ, ಈ ವರ್ಷ ಸ್ವಲ್ಪ ಬೆಳೆ ಕಡಿಮೆ ಇದ್ರು ಕೂಡ ಅದು ಮಳೆಗಾಲ ಸ್ಟಾರ್ಟ್ ಆಗಿ ಲೇಟ್ ಆಯ್ತು, ಟೆಂಪರೇಚರ್ ಸಂಗತಿ ಅಲ್ಲ. ಇಲ್ಲಿ ಒಂದು ವಿಷಯ, ಊರಿಗಿಂತ ಮೊದಲು ಇಲ್ಲೊಂದು ಆಗಿದೆ ಅಲ್ಲ, ಇದೆಂತ ಕತೆ? ಅಲ್ಲ, ಅದು ಈ ಸಣ್ಣ 3 ವರ್ಷದ ಮೊದಲೇ ಎಲ್ಲ ಕಾಳುಮೆಣಸಲ್ಲಿ ಹಾಗೆ ಬೇಗ ಆಗ್ತದೆ. ಅದು ಮತ್ತೆ 3 ವರ್ಷ ಕಳೆದ ಸೆಟ್ ಆಗಿರೋದಿಲ್ಲ ಅದಕ್ಕೆ. ಇಲ್ಲ, ಅದೇ ಮತ್ತೆ 3 ವರ್ಷ ಕಳೆದ ನಂತರ ಸರಿಯಾಗಿ ಮತ್ತೆ ಬೆಳವಣಿಗೆ ಬರ್ತದೆ. ಕೆಲವು ಸಲ ಗಿಡವನ್ನೇ ತೋರಿಸಿ ಆಲ್ ಸೀಸನ್ ಅಂತ. ಇಲ್ಲ, ಅದೇ ಆಲ್ ಸೀಸನ್ ಅಂತ ಹೇಳುವಂಥದ್ದು ಎಲ್ಲ ಕಾಳುಮೆಣಸಲ್ಲಿ ಕೂಡ ಅದು 3 ವರ್ಷವರೆಗೆ ಅನ್ ಸೀಸನ್ ಅಲ್ಲಿ ಕೂಡ ಕಾಳು ಬರ್ತದೆ. ಕರೆಕ್ಟ್. ಈಗ ಪಣಿಯೂರು 5 ಒಂದು ವಿಶೇಷತೆ ನಾನು ಕಂಡುಕೊಂಡದ್ದೇನಂತಂದ್ರೆ, ಎಲ್ರಿಗೂ ಗೊತ್ತಿರ್ಬೋದು, ಆದ್ರೂ ನಾನು ಹೇಳೋದಂತ ನೋಡಿ, ಇದು ನಾರ್ಮಲ್ ಇಲ್ಲಿ ಬಂತೀಗ, ಗಮನಿಸಿ ನೋಡಿ, ಇದು ನಾರ್ಮಲ್ ಈಗ ಬಂತ. ಇಲ್ಲಿ ಬಂದಾಗ ಸ್ವಲ್ಪ ಅದರ ನೋಡಿ, ಅದು ಡಬಲ್ ಆಗ್ಲಿಕ್ಕೆ ಬಂತು. ಇಲ್ಲಿ ನೋಡಿ ಬಂದು ಇಲ್ಲಿಂದ 2 ಕವಲ್ ಹೊಡೆದು ಬಂತು. ಇದು ಈ ತರ 4-5 ಬಂದದ್ದುಂಟು. ಈ ಪಣಿಯೂರು 5 ಅಲ್ಲಿ ನಾನು ವಿಶೇಷ ಗಮನಿಸ್ತಿದ್ದೆ ಅಂತ, ಈಗ 5 ಬಂದದ್ದು ಉಂಟು, 4 ಬಂದದ್ದು ಉಂಟು. ಇದರಲ್ಲಿ ಈಗ 2 ಇದ್ದಷ್ಟೇ ಈ ತರ ಬರ್ತದೆ. ಇದು ಪಣಿಯೂರಿನಲ್ಲಿ ವಿಶೇಷತೆ, ಪಣಿಯೂರು 5 ಅಲ್ಲಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ನಾನು. ಅಲ್ಲ, ಇದನ್ನು ಸ್ವಲ್ಪ ಕಾಳುಮೆಣಸು ಎಕ್ಸ್ಪರ್ಟ್ಗಳು ತುಂಬಾ ಜನ ನೋಡ್ತಾ ಇರ್ಬೋದು. ಅವರು ಅದು ಏನು ಅನ್ನೋದು ಕಮೆಂಟ್ ಮಾಡಿದ್ರು ಆಗ್ಬೋದು. ಅದು ಏನು ಅಂತೇಳಿ ಈಗ ವಿಜ್ಞಾನಿಗಳ ಅನುಭವಿಗಳ ಬಗ್ಗೆ ಒಳ್ಳೇದು. ಈ ವಿಡಿಯೋಗಳನ್ನ ನೋಡ್ತಿರ್ತಾರೆ ಆ ರೀತಿ ತಜ್ಞರೆಲ್ಲ. ಸರಿ, ಖಂಡಿತವಾಗಿ ಅವರು ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಗೊತ್ತಿದ್ರೆ ಅವರು ಕಮೆಂಟ್ ಮಾಡ್ತಾರೆ. ಖಂಡಿತ ಒಳ್ಳೇದು ಎಲ್ರಿಗೂ. ಸ್ನೇಹಿತರೆ, ಕಾಳುಮೆಣಸುಗಳ ಸಂಗತಿಯನ್ನು ತಿಳಿತಾ ಕೆಲವೊಂದು ಸಂಗತಿಗಳನ್ನು ನಮ್ಮ ಚಾನಲ್ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ ನಾವು ಹೇಳಬೇಕಾಗತ್ತೆ. ನಮ್ಮ ಚಾನಲ್ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಫಸ್ಟ್ ಒಂದು ರೀತಿಯಲ್ಲಿ ನಮಗೆ ಹೆಚ್ಚು ಬೆಂಗಾವಲಾಗಿ ನಿಂತವರು, ಅದರೊಟ್ಟಿಗೆ ತುಂಬ ಕೃಷಿಕರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಎಡ್ವರ್ಡ್ ರೋಪೆಲ್ಲೋ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಪರವಾಗಿಲ್ಲ, ಆರಾಮಿದ್ದೇನೆ. ನಿಮಗೆ ಕೆಲವರಿಗೆ ಅನ್ನಿಸ್ಬೋದು, ನಾವು ದಿನ ಯೂಟ್ಯೂಬ್ ವಿಡಿಯೋ ಮಾಡುವಾಗ ಇವರು ಭಯಂಕರ ಓಡಾಡ್ತಾರೆ ಹಾಗೆ ಹೀಗೆ ಅಂತ ಅನ್ನಿಸ್ಬೋದು. ಆದರೆ 1984ರಲ್ಲಿ ETVಯಲ್ಲಿ ಅನ್ನದಾತ ಅನ್ನುವಂಥ ಕಾರ್ಯಕ್ರಮ ಬರ್ತಿತ್ತು. ಆ ರೀತಿ ಬೇರೆ ಬೇರೆ ಚಾನಲ್ಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳೆಲ್ಲವೂ ಕೂಡ ಬರ್ತಾ ಇತ್ತು. ಅಷ್ಟು ಚಾನಲ್ಗಳಿಗೂ ಕೂಡ ದಕ್ಷಿಣ ಕನ್ನಡ, ಉಡುಪಿ ಭಾಗದ, ಶಿವಮೊಗ್ಗ ಭಾಗದ ಹೆಚ್ಚಿನ ಕೃಷಿ ಸಂಗತಿಗಳನ್ನು ಕೊಡ್ತಿದ್ದದ್ದು ಎಡ್ವರ್ಡ್ ಸರ್. ಅಂದರೆ ನಮ್ಮ ಫೀಲ್ಡಲ್ಲಿ ಇವರು ಅತ್ಯಂತ ಸೀನಿಯರ್ ಅಂತ ಅಂದ್ಕೊಂಡಿದ್ದಾರೆ. ಅದರ ಜೊತೆ ಕೃಷಿ ಕ್ಷೇತ್ರದಲ್ಲಿ ಒಂದು ಭೀಷ್ಮ ಅಂತ ಹೇಳ್ಬೋದು. ಯಾಕಂದರೆ ಸಾವಿರಾರು ತೋಟಗಳಿಗೆ ಹೋಗಿದ್ದಾರೆ ಸರ್. ಈ ರೀತಿ ಈಗ ಇದಕ್ಕಿಂತ ಮೊನ್ನೆ ಚಂದ್ರಣ್ಣನ ತೋಟದಲ್ಲಿ ಟ್ರೈನಿಂಗ್ ಆಯಿತು. ನೀವು ಈ ತೋಟಕ್ಕೂ ಬಂದಿದ್ದೀರಿ. ಏನನ್ಸುತ್ತೆ ಸರ್ ಚಂದ್ರಣ್ಣನ ಕೃಷಿ? ಚಂದ್ರಶೇಖರ್ ತಾಳ್ತಾಜೆ ಇವರ ತೋಟ ನೋಡಿ ನನಗೆ ಭಾಳ ಸೂಪರ್ ಕಂಡಿತು.
ಇದೊಂದು ಕೃಷಿ ದೊಡ್ಡ ಪ್ರಯೋಗ ಅಂತಲೇ ಹೇಳ್ಬಹುದು. ಯಾವ ವಿಜ್ಞಾನಿಗಳು ಮಾಡಿದಂಥ ಸಾಹಸವನ್ನು ಇವರು ಮಾಡಿ ತೋರಿಸಿದ್ದಾರೆ. ಇವರ ಪರಿಚಯ ನನಗೆ ಫೋನಲ್ಲಿ 3 ವರ್ಷಗಳ ಮೊದಲು ಆಗಿದೆ. ಮತ್ತು ನನಗೆ ಕೃಷಿಯಲ್ಲಿ ಎಷ್ಟು ಆಸಕ್ತಿ ಬಂದಂದ್ರೆ, ನಾನು ಈ ಟಿವಿಯಲ್ಲಿ ಅನ್ನದಾತ ಪ್ರೋಗ್ರಾಮ್ ಒಂದು ದಿವಸ ಬಿಡದೆ ನೋಡ್ತಿದ್ದೆ. ಅದನ್ನು ನೋಡಿ ನನಗೆ 2 ಸಲ ಬಹುಮಾನ ಬಂದಿತ್ತು. ಬಹುಮಾನ ಎಂತ ಕೊಟ್ಟಿದ್ದಾರೆ ಅಂದ್ರೆ 3 ಚೀಲ ಸುಫಲ, 2 ಚೀಲ ಯೂರಿಯಾ, ಆಮೇಲೆ 5 ಲೀಟರ್ ಮೈಕ್ರೋಲ, ಇದೆಲ್ಲ ಕೊಟ್ಟದ್ದು. ನಾನು ಅದನ್ನು ಮಾರಿಯೇ ಮನೆಗೆ ಬಂದದ್ದು. ಹೇಗೆ? ಅದು ನನಗೆ ಬೇಡ, ನಾನು ಫುಲ್ ಸಾವಯವ ಕೃಷಿಕ. ಹಾಗೆ ಅದೇ ತುಂಬಾ ನೋಡ್ತಾ ಆಸಕ್ತಿ ಬಂತು. ಮತ್ತೆ ಕೆಲವು ದೊಡ್ಡ ದೊಡ್ಡ ಕೃಷಿಕರ ತೋಟಕ್ಕೆಲ್ಲ ಹೋಗ್ತಿದ್ದೆ. ಅಲ್ಲಿ ಮೊನ್ನೆ ಇವರ ತೋಟದಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಆಯಿತು. ಅದಕ್ಕೆ ನಾನು ಬಂದೆ. ಬಹಳ ಖುಷಿ ಆಯ್ತು ಈ ತೋಟ ಎಲ್ಲ ನೋಡುವಾಗ. ಅದರಲ್ಲಿ ಕೂಡ ಕಾಳು ಮೆಣಸಲ್ಲಿ ಪನೀರು 5. ಎಲ್ಲರೂ ಹೇಳ್ತಾರೆ ಎಡ್ಡೆ ಮುಂಚಿದಾಯಕ ಅವು ಸೈಪುಂಡು, ಅದು ಆಗುದಿಲ್ಲ, ನಮಗೆ ಸಾಯ್ತದೆ, ಅದು ಯಾಕೆ ಅಂತ ಹೇಳುದು. ಬಹುಶಃ ಅದೇ ತರ ಅಷ್ಟು ಚೆನ್ನಾಗಿದ್ದು ಮೇಂಟೈನ್ ಮಾಡಿದ್ದಾರೆ. ಬುಡದಲ್ಲಿ ನೀರು ನಿಲ್ಲದ ಹಾಕಿ ಅದಕ್ಕೆ ಬೇಕಾಗುವ ಪೋಷಕಾಂಶ ಎಲ್ಲ ಕೊಟ್ಟು ಅದರ ಬುಡದಲ್ಲಿ ಪ್ಲಾಸ್ಟಿಕ್ ಸೀಟ್ ಮಲ್ಚಿಂಗ್ ಎಲ್ಲ ಮಾಡಿದ್ದಾರೆ. ಸಮಯಕ್ಕೆ ಬಂದು ಅವರು ನೋಡ್ತಾರೆ. ಆನಂತರ ಅವರು ಬಂದು ಗಿಡಗಳ ಹತ್ರ ಮಾತಾಡ್ತಾರೆ. ಗಿಡಗಳಿಗೆ ಅದೊಂದು ತುಂಬಾ ಸಂತೋಷ. ಗಿಡಗಳ ಹತ್ರ ಮಾತಾಡುವಂಥದ್ದು ತುಂಬಾ ಸಂತೋಷ. ಮತ್ತು ಗಿಡದ ಗ್ರೋತ್ ಕೂಡ ಬಹಳ ಚೆನ್ನಾಗಿ ಬೆಳೀತದೆ. ಕರೆಕ್ಟ್. ಸುಮ್ಮನೆ ಈಗ ಜನರಲ್ ಹೊರಗಿನ ನೋಡುವವರಿಗೆ ಮಾತನಾಡೋದ್ರೊಳಗೆ ಯಾವುದೋ ಒಂದು ಭಾಷೆ ಗೊತ್ತಿರ್ಬೋದಾ ಅಂತ ಅಂದ್ಕೊಳ್ತಾರೆ. ಏನು ಭಾಷೆಯಲ್ಲಿ ಮಾತಾಡ್ತಾರೆ ಗಿಡಗಳು? ಅಲ್ಲ, ಭಾಷೆ ಅಂದ್ರೆ ನಾವು ದೂರದಿಂದ ಬರುವಾಗ ಗಿಡಗಳು ಒಂದ್ಸರ ಅಲ್ಲಾಡ್ತದೆ, ನಮ್ಮನ್ನು ನೋಡು ಖುಷಿ ಆಗ್ತದೆ, ಅವುಗಳಿಗೆ ಖುಷಿ ಆಗ್ತದೆ, ನಮ್ಗೆ ಖುಷಿ ಆಗ್ತದೆ. ಉದಾಹರಣೆಗೆ ಹೇಳುದಾದ್ರೆ, ನೀವು ಒಂದೇ ಜಾತಿಯ ಒಂದೇ ಗಿಡ ನಡಿ, ಅದರ ಹತ್ತಿರ ಬೇರೆ ಯಾವ್ದು ಗಿಡ ನಡಬೇಡಿ, ಆ ಗಿಡ ಕೊರಗ್ತದೆ. ಅಂತವರು ಎಲ್ಲಿ ಯಾರು ಇಲ್ಲಲ್ಲ, ನಾನು ಒಬ್ಬನೇ ಒಂಟಿಯಾಗಿ ಇದ್ದೇನಂತ ಅದು ಭಾವಿಸ್ತದೆ. ಅದರ ಹತ್ತಿರ ಅದೇ ಜಾತಿದ ಇನ್ನೊಂದು ಗಿಡ ನಡಿ, ಅದು 2 ಕೂಡ ಒಳ್ಳೇದಾಗಿ ಹೋಗ್ತದೆ. ಈಗ ಉದಾಹರಣೆಗೆ ಹೇಳುದಾದ್ರೆ, ಒಬ್ಬ ಅಪ್ಪನಿಗೆ 2 ಮಕ್ಕಳಿದ್ದಾರೆ, ಒಬ್ಬನಿಗೆ ಲಾಡು ಕೊಟ್ರೆ ಇನ್ನೊಬ್ಬರು ಕೊಡದಿದ್ರೆ ಅವ್ರು ಜಗಳ ಮಾಡ್ತಾರೆ. ಇಬ್ಬರಿಗೆ ಕೊಟ್ಟರೆ ಖುಷಿಯಾಗಿ ಇರ್ತಾರೆ. ಅದೇ ರೀತಿ ಗಿಡಗಳಲ್ಲಿ ನಮಗೆ ಇದರ ಬಗ್ಗೆ ಅರ್ಥ ಆಗುದಿಲ್ಲ. ಅದು ಅರ್ಥ ಆಗುದು ಯಾವ ಕೃಷಿಕರಿಗೆ ಮಾತ್ರ ಇದು ಅರ್ಥ ಆಗುದು. ದಿವಸಾಗ್ಲೂ ಅದರ ಬುಡಕ್ಕೆ ಹೋಗ್ತದೆ. ಅದರ ರೋಗ ರುಜಿನ ಹೇಗೆ, ಅದಕ್ಕೆ ಗೊಬ್ಬರ ಸಾಕಾಗ್ತದ, ನೀರು ಸಾಕಾಗ್ತದ, ನಾನು ಅದಕ್ಕೆ ಏನು ಆರೈಕೆ ಮಾಡಬೇಕು ಅಂತ ಕೃಷಿಕನಿಗೆ ಮಾತ್ರ ಇದು ಗೊತ್ತಿರುವುದು. ಮತ್ತೆ ಗಿಡಗಳ ಮೇಲೆ ಕೃಷಿಕರಿಗೆ ಪ್ರೀತಿ ಇರಬೇಕು. ಆ ಪ್ರೀತಿ ಇದ್ದ ಕಾರಣ ಎಷ್ಟು ಸುಸ್ತಾದ್ರೂ ಕೂಡ ಒಂದು ಗಿಡದ ಬುಡದಲ್ಲಿ ಹೋಗದೆ ಕೃಷಿಕರು ಹೋಗುದಿಲ್ಲ. ಹೋಗಿ ಮಾತಾಡಿ ಎಲ್ಲ ಆರೈಕೆ ಎಲ್ಲ ಮಾಡಿ. ಮತ್ತೆ ಯಾಕಂದ್ರೆ ಗಿಡಗಳು ಮತ್ತೆ ಒಮ್ಮೆ ಗಿಡಗಳಿಗೆ ನಾವು ಸಾಕಬೇಕು, ಮತ್ತೆ ಗಿಡಗಳು ನಮ್ಮನ್ನು ಸಾಕ್ತವೆ. ಕರೆಕ್ಟ್. ಅಂದ್ರೆ ನೀವು ಒಂದು ಕೃಷಿಯ ಒಂದು ವಿಶೇಷತೆಗಳು, ಅದರ ಜೊತೆ ಚಂದ್ರಣ್ಣ ಅವರ ತೋಟ ಒಂದು ಸಮಾಜಕ್ಕೆ ಮಾದರಿ ಅಂತ ಹೇಳ್ತೀರಿ. ಅಲ್ವಾ? ಹೌದು, ಕರೆಕ್ಟ್. ನೋಡಿ, ಇಲ್ಲಿ ಒಂದು ಕೂಡ ಅವರು ವೇಸ್ಟ್ ಮಾಡ್ಲಿಲ್ಲ. ಇಲ್ಲಿ ಕಾಳು ಮೆಣಸು ಹಾಕಿದ್ದಾರೆ, ಅಡಿಕೆಯಲ್ಲಿ ಸೈಡ್ ಅಲ್ಲಿ ಒಂದು ಕಾಫಿ ಬೀಜ ಹಾಕಿದ್ದಾರೆ, ನಂತರ ಬೋಳ್ಗುಡ್ಡೆಯಲ್ಲಿ ಧೂಪ ಹಾಕಿದ್ದಾರೆ, ಅದರ ಅಡಿಯಲ್ಲಿ ಮಿಶ್ರ ಬೆಳೆಯಾಗಿ ಅವರು ಸ್ವರ್ಣ ಗೆಡ್ಡೆ ನಟ್ಟಿದ್ದಾರೆ, ಅದರ ಸೈಡ್ ಅಲ್ಲಿ ಪುನಃ ಪಪ್ಪಾಯ ಗಿಡ ನಟ್ಟಿದ್ದಾರೆ. ಎಲ್ಲರಲ್ಲಿ ಇನ್ಕಮ್ ಅಲ್ಲ ಇದು. ಒಂದಲ್ಲಿ ಹೆಚ್ಚು ಕಮ್ಮಿ ಪೆಟ್ಟು ಬಿದ್ದರೆ ಇನ್ನೊಂದ್ರೆ ಸಿಗ್ತದೆ. ಅದು ಕೃಷಿಕರಿಗೆ ಈ ಕೃಷಿ ಮೇಲೆ ಎತ್ತದ ನಮಗೆ. ಸ್ನೇಹಿತರೆ, ಕೃಷಿ ಅನ್ನುವಂಥದ್ದನ್ನು ಯಾವತ್ತೂ ಕೂಡ ಉದ್ಯೋಗ ಅಂತ ನಾವು ಯೋಚನೆ ಮಾಡೋದಿಲ್ಲ. ಕೃಷಿ ಅನ್ನುವಂಥದ್ದು ಸಂಸ್ಕೃತಿ, ನಮ್ಮ ಎಲ್ಲ ಸಂಸ್ಕೃತಿಯ ಮೂಲ ಕೃಷಿ ಸಂಸ್ಕೃತಿ. ಅಂತ ಕೃಷಿ ಸಂಸ್ಕೃತಿ ಇರಬೇಕು ಅಂತ ಹೇಳಿದ್ರೆ ಸಂಸ್ಕೃತಿಯಾಗಿ, ಅದು ಉದ್ಯೋಗ ದಂಧೆ ಆಗಬಾರ್ದು ಅಂತ ಹೇಳಿದರೆ ಇಡೀ ಫ್ಯಾಮಿಲಿ ಸೇರಿಕೊಂಡು ಕೃಷಿ ಕೆಲಸವನ್ನು ಮಾಡಬೇಕಾಗತ್ತೆ. ಸರ್, ನೀವಿಬ್ಬರು ಕೂಡ ಒಂದು ಸುಂದರವಾಗಿರುವಂಥ ಸಂಗತಿಗಳು ನಮಗೆ ತಿಳಿಸಿದ್ರಿ. ಪನೀರು 5 ಗಿಡದ ಬಗ್ಗೆ, ಅದರ ಜೊತೆ ಕಸಿ ಕಟ್ಟೋದ್ರ ಬಗ್ಗೆ. ಒಟ್ಟಾರೆಯಾಗಿ ಕೃಷಿ ಜೀವನದ ಅನುಭವ ಹೇಗೆ ಅನ್ಸುತ್ತೆ ಮೇಡಮ್ ನಿಮಗೆ? ನಾನಂದರೆ ಕೃಷಿ ಹಿನ್ನೆಲೆಯಿಂದಲೇ ಬಂದವಳು. ನನ್ನ ತಂದೆ ಒಳ್ಳೆಯ ಕೃಷಿಕರಾಗಿದ್ದರು. ನನಗೆ ಸಣ್ಣವಳಿರುವಾಗಲೇ ಅಂದರೆ ಒಂದು 2ನೇ 3ನೇ ಕ್ಲಾಸಿನಿಂದಲೇ ತೋಟದಲ್ಲಿ ನಮಗೊಂದು ಹಂಚಿಕೆ ಇರ್ತು ಕೆಲಸಗಳನ್ನು, ಇಂಥ ಕೆಲಸ ಇಂಥವ್ರು ಮಾಡುವಂತ. ಹಾಗೆ ಅವಾಗಿಂದಲೇ ಕೆಲಸ ಮಾಡ್ತಾ ತೋಟದ ಕೆಲಸ ಮಾಡ್ತಾ ಬಂದವಳು ನಾನು. ಹಾಗೆ ನನಗೆ ಕೃಷಿ ಅಂದರೆ ನನಗೆ ಅದು ನನ್ನದು ಜೀವನವೇ ಕೃಷಿಯಾಗಿತ್ತು, ದೈವನ ಪದ್ಧತಿಯೇ ಕೃಷಿ ನನ್ನದು. ಮದುವೆಯಾಗಿ ಬಂದದ್ದು ಕೃಷಿ ಕುಟುಂಬಕ್ಕೆ ಆದ ಕಾರಣ ನಾನು ಬೇರೆ ಬೇರೆ ನನಗೆ ಹೊಸತನ ಏನಾದರೂ ಮಾಡಬೇಕು ಅಂತೇಳಿ ಮೊದಲಿಂದಲೂ ಇದ್ದದ್ದು. ಹಾಗೆ ಏನಾದರೂ ಕಲಿತಾ ಇರ್ತೇನೆ ಅಂತ. ಹಾಗೆ ನಾನು ಮದುವೆ ಆದ ನಂತರ ನಾವಿಬ್ಬರು ಕೂಡ ಮತ್ತೆ ಡಿಗ್ರಿ ಇಬ್ರದ್ದು ಆಗಿತ್ತು. ಆಮೇಲೆ MA ಮಾಡಿಕೊಂಡೆವು ಕನ್ನಡದಲ್ಲಿ. ಹಾಗೆ ರೀತಿ ಬೇರೆ ಬೇರೆ ಸಂಸ್ಕೃತದ ಕ್ಲಾಸ್ಗಳಿರ್ಬೋದು, ಗಮಕ ಕ್ಲಾಸ್ ಇರ್ಬೋದು, ಅಥವಾ ಭಜನಾ ತರಗತಿಗಳು, ಈ ರೀತಿ ಎಲ್ಲ ನನಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿ ಅದನ್ನು ಕಲಿಬೇಕು ಅಂತ ಒಂದು ಉತ್ಸಾಹ ಇರುವಂತದ್ದು ಈ ಕೃಷಿಯ ಜೊತೆಗೆ. ಅಂದ್ರೆ ಬರೀ ಕೃಷಿ ಮಾತ್ರ ಅಲ್ಲ, ಅಂಥದ್ದು ಕೂಡ ನಮಗೆ ಇರಬೇಕು ಅಂತ ಹೇಳುವ ಒಂದು ಇದು ಇರುವಂತವಳು ನಾನು. ಹಾಗೆ ನನಗೆ ಇದೊಂದು ಕೃಷಿ ಅಂತ ಹೇಳಿದ್ರೆ ಅದೊಂದು ಖುಷಿಯ ವಿಚಾರ ಅಂತ. ಅದೇ ನನ್ನ ಮಕ್ಕಳು ಕೂಡ ಇದಕ್ಕೆ ಅವರು ಕೂಡ ತುಂಬಾ ಖುಷಿಯಿಂದ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಬ್ಬರು ಕೂಡ ಉದ್ಯೋಗದಲ್ಲಿದ್ದವರಿಗೆ ಉದ್ಯೋಗ ಬಿಟ್ಟು ಬಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊಸೆ ಕೂಡ ಹಾಗೆ ಉದ್ಯೋಗದಲ್ಲಿದ್ಲು, ಅವಳು ಕೂಡ ನಮಗೆ ಕೃಷಿಯ ಅಭಿರುಚಿ ಇರುವ ಸೊಸೆ ಕೂಡ ಸಿಕ್ಕಿದ್ದಾಳೆ. ಹಾಗೆ ನೀವು ಬಂದಿದ್ದೀರಿ ನಮ್ಮ ತೋಟಕ್ಕೆ,
ಬಂದು ನಮ್ಮ ತೋಟವನ್ನು ವೀಕ್ಷಣೆ ಮಾಡಿ ಎಲ್ಲ ನೀವು ಕೂಡ ನಮ್ಮ ಒಂದಷ್ಟು ಮಾಹಿತಿಗಳನ್ನು ನೀವು ಕೂಡ ಒಂದು ವೀಕ್ಷಕರಿಗೆ ಒಂದು ತಲುಪುವ ಹಾಗೆ ಮಾಡ್ತಾ ಇದ್ದೀರಿ. ನಿಮಗೆ ನಮ್ಮ ಕುಟುಂಬದ ಪರವಾಗಿ ಸಹಜ ಕೃಷಿ, ಸಂಪೂರ್ಣ ಸಹಜ ಕೃಷಿಯ ಶಿವಪ್ರಸಾದ್ ಮಲೆಬೆಟ್ಟು ನೀವು ನಮ್ಮಲ್ಲಿಗೆ ಬಂದು ಈ ಉತ್ತಮ ಒಂದು ನಿಮ್ಮೊಂದಿಗೆ ಇದ್ದು ನಮ್ಮಿಂದ ಈ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಕ್ಕಾಗಿ ನಿಮಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.